ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮದು ಹಸು ಶೆಡ್ಗೆ ನಾವು ನೋಡಿ ಬಂಡೆ ಮೇಲೆಲ್ಲ ಸಿಗುತ್ತಲ್ವಾ, ಆ ಜಲ್ಲಿನೆಲ್ಲನೂ ತಂದು ಬಿಡ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಂದು ಕಡೆಗೆ ವಾಟ ಕೊಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ನೋಡಿ, ಈ ಥರ ಸಣ್ಣ ಜಲ್ಲಿಗಳನ್ನ ತಂದು ಅದನ್ನು ನೀಟಾಗಿ ವಾಟ ಕೊಡ್ಕೋಬೇಕು. ಸೊ ಇವಾಗ ನೋಡಿ, ನಮ್ಮದು ಟ್ರಾಕ್ಟರ್ನಲ್ಲಿ ನಾವು ಸಣ್ಣ ಜಲ್ಲಿಗಳನ್ನ ತರಿಸಿ ವಾಟ ಕೊಡ್ಕೊತಾ ಇದ್ದೀವಿ. ಇದನ್ನು ಯಾವ ಥರ ವಾಟ ಮಾಡ್ಕೋಬೇಕು ಮತ್ತು ಇವಾಗ ಈ ಯಾವ ಸಣ್ಣ ಜಲ್ಲಿಗಳು ಏನಕ್ಕೆ ಅವಶ್ಯಕತೆ ವಾಟ ಕೊಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗಾಯ್ಸ್. ನೋಡಿ, ನಮ್ಮ ಟ್ರಾಕ್ಟ್ರಿ ಬಂದು ಸುರಿತೈತೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಲ್ಲೇ ಸ್ವಲ್ಪ ಸುರಿಸ್ಕೊತಾ ಇದ್ದೀವಿ. ಒಂದೇ ಕಡೆಯಿಂದ ಹೊತ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸುರಿಸ್ಕೊತಾ ಇದ್ದೀವಿ. ನೋಡಿ, ನಮ್ಮ ಟ್ರಾಕ್ಟ್ರಿ ಸುರಿತೈತೆ. ಬನ್ನಿ ಇನ್ಫಾರ್ಮೇಷನ್ ಹೇಳ್ತೀನಿ ನಾನು ನಿಮಗೆ ಗಾಯ್ಸ್. ನೋಡಿ, ಇದು ಜಲ್ಲಿ ಲೆವೆಲ್ ಅಂದ್ಬಿಟ್ಟು, ಸೊ ನಾವು ಕಾಂಕ್ರೀಟ್ ಹಾಕ್ಸೋಕ್ಕಿಂತ ಮುಂಚೆ ನಮ್ಮ ಹಸು ಶೆಡ್ಗೆ ನೋಡಿ, ನಾವು ಮುಂಚೆ ಇದೆಲ್ಲ ಬಂಡೆ ಮೇಲೆ ಇದ್ದಿದ್ದು ಜಲ್ಲಿನೆಲ್ಲನೂ ತಂದು ಬಿಡ್ಕೊಂಡಿದ್ವಿ ಅಂತ ಹೇಳಿದೆ ಅಲ್ವಾ, ಅದು ಸ್ವಲ್ಪ ನೋಡಿ ದಪ್ಪ ಸಣ್ಣ ಮತ್ತು ಒಂದು ಸೈಜ್ ವೇರಿಯೇಷನ್ ಇರೋದ್ರಿಂದ ಕರೆಕ್ಟಾಗಿ ಲೆವೆಲ್ ಬರೋಲ್ಲ. ಸೊ ಜಲ್ಲಿ ಲೆವೆಲ್ ಬರೋಲ್ಲ. ನಾವು ಅದಕ್ಕೆ ನೋಡಿ ಇವಾಗ ಈ ಥರ ಸಣ್ಣ ಜಲ್ಲಿಗಳನ್ನೆಲ್ಲನೂ ತಂದು ಮಡಿಕೊಂಡಿರೋದ್ರಿಂದ ನಾವು ಇವು ಒಂದು ಕರೆಕ್ಟಾಗಿ ಒಂದು ಅಂದಾಜಂತೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೆವೆಲ್ ಬಂದುಬಿಡ್ತವೆ. ನಾವು ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ ನೋಡಿ, ಇವಾಗ ಅಲ್ಲೊಂದು ಸ್ವಲ್ಪ ಎಲ್ಲ ಒಂದೇ ಕಡೆ ಬಿಟ್ಕೊಂಡ್ರೆ ಹೊರೋರು ಯಾರು ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಸುರಿಸ್ಕೊಂಡಿದ್ದೀವಿ ಟ್ರಾಕ್ಟ್ರಿ ಒಳಗಡೆ ಕೊಡಿಸಿ. ಸೊ ಇವಾಗ ಇದಕ್ಕೆ ನೀಟಾಗಿ ದಾರ ಕಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಲೆವೆಲ್ ಮಾಡ್ಕೊಳ್ಳೋದು, ಜಲ್ಲಿ ಲೆವೆಲು. ಈ ಜಲ್ಲಿ ಲೆವೆಲ್ಲು ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಮೇಯ್ನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಒಂದು ಕಾಂಕ್ರೀಟ್ ಜಾಸ್ತಿ ತಿಂದ್ಬಿಡ್ತೈತೆ, ಇನ್ನೂ ಒಂದು ಲೆವೆಲ್ ಬರೋಲ್ಲ. ನಿಮಗೆ ಗಂಜಲ ಉಯ್ದಿತ್ತು ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೆವೆಲ್ ಬರೋಲ್ಲ. ಸೊ ನಾವು ಏನಾರ ಹಿಂಗೇ ನೋಡಿ, ಇದು ಹಬ್ಬ ಜಲ್ಲಿ ಐತಲ್ಲ, ಇದ್ರ ಮೇಲೆ ನಾವು ಕಾಂಕ್ರೀಟ್ ಹಾಕ್ತೀವಿ ಅಂದರೆ ಬರುತ್ತೆ ಕಾಂಕ್ರೀಟು. ಮತ್ತು ಕಾಂಕ್ರೀಟು ಹೆವಿ ದಪ್ಪ ಹಾಕಬೇಕಾಗುತ್ತೆ, ಜಾಸ್ತಿ ತಿಂದ್ಬಿಡುತ್ತೆ ಅದು. ಸೊ ಜಾಸ್ತಿ ತಿಂದಂದರೆ ನಿಮಗೆ ಖರ್ಚು ವೆಚ್ಚ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಒಂದು 2 ಲೋಡಷ್ಟು ಸಣ್ಣ ಜಲ್ಲಿನ ತಂದು ನಾವು ಕರೆಕ್ಟಾಗಿ ಇದರಲ್ಲಿ ನಾವು ದಾರ ಕಟ್ಕೊಂಡು ಲೆವೆಲ್ ಮಾಡ್ಕೊಂಬಿಟ್ರೆ ನೋಡಿ, ನಮಗೆ ಇದು ಜಾಸ್ತಿ ತಿನ್ನಲ್ಲ, ಏನೋ ಕಾಂಕ್ರೀಟು ಜಾಸ್ತಿ ತಿನ್ನಲ್ಲ, ಕರೆಕ್ಟಾಗಿ ಒಂದು ಲೆವೆಲ್ ಬರುತ್ತೆ. ನಾವು ಅದನ್ನು ಈ ಥರ ವಾಟ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿಯಾಗಿ ನಮ್ಗೆ ವಾಟ ಸಿಗುತ್ತೆ. ಸೊ ನೀವು ಶೆಡ್ನ ಮಾಡಬೇಕಾದ್ರೆ ಇದೊಂದು ಪಾಯಿಂಟನ್ನ ನೆನ್ಪಿಟ್ಕೊಂಡಿರಿ ನೀವು. ನೋಡಿ, ಈ ಥರ ಕರೆಕ್ಟಾಗಿ ವಾಟ ಕೊಟ್ಕೊಂಡ್ರೆ ಮಾತ್ರನೇ ಕರೆಕ್ಟಾಗೆ ಸೊ ನಿಮಗೆ ಆ ಗಂಜಲ ಉಯ್ದಿತ್ತಲ್ಲ ಕರೆಕ್ಟಾಗಿ ಒಂದು ಮೋರಿ ಥರ ಮಾಡಿಸ್ತೀವಲ್ಲ ನೋಡಿ, ಹಿಂಗೆ ಏಕ ಸೈಜಲ್ಲಿ ಸೈಡಲ್ಲಿ ನಾವು ಮೋರಿ ಥರ ಮಾಡಿಸ್ತೀವಿ. ಸೊ ಆ ಮೋರಿ ಒಳಗಡೆಯಿಂದ ನೀಟಾಗಿ ಆಚೆಗೆ ಹೋಗೋದಕ್ಕೆ ಆಗೋದು ಗಂಜಲ. ಇಲ್ಲ ಅಂದರೆ ನಿಮ್ಗೆ 100% ಗಂಜಲನೂ ಕೂಡ ಆಚೆ ಇದಕ್ಕೆ ಹೋಗೋಲ್ಲ. ಸೊ ಇದನ್ನು ಫಸ್ಟು ನೋಡಿ, ಗೊಂತನ್ನ ಕಟ್ಸಾದ್ಮೇಲೆ ನೀವು ನೆಕ್ಸ್ಟು ಜಲ್ಲಿನಲ್ಲಿ ಹಾಕೊಂಡಿರ್ತೀರಲ್ಲ, ಸೊ ಅದ್ರ ಮೇಲ್ಗಡೆ ಈ ಥರ ನೋಡಿ, ಇದನ್ನು ನಾವು ಕಾಸು ಕೊಟ್ಟು ತಂದಿರೋದು ಆ್ಯಕ್ಚುಲಿ. ಸೊ ಈ ಜಲ್ಲಿನ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿರೋ ಜಲ್ಲಿನ ನೀವು ಕಾಸು ಕೊಟ್ಟು ತಂದುಬಿಟ್ಟು ಲೆವೆಲ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಒಂದು ಲೆವೆಲ್ ಸಿಗೋದು. ಸೊ ಅದರಿಂದ ಲೆವೆಲ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಒಂದು ಹಾರ ಸಿಗುತ್ತೆ ಮತ್ತು ಕಾಂಕ್ರೀಟು ಕೂಡ ಜಾಸ್ತಿ ತಿನ್ನಲ್ಲ. ಇದೊಂದು ಇನ್ಫಾರ್ಮೇಷನ್ನು ನಿಮ್ಮ ಮೈಂಡಲ್ಲಿರಲಿ ಈ ಥರ ಶೆಡ್ ಮಾಡ್ಕೋಬೇಕಾದ್ರೆ.